ಒಂದು ನೆನಪಿಟ್ಕೊಳ್ಳಿ, ನಿಮ್ಮ ಯಾವತ್ತೂ ನನ್ನ ಸುಮ್ಮನೆ ಬಿಡೋದಿಲ್ಲ. ನಿಮ್ಗೊಂದು ಗತಿ ಕನಸ ನಾನು ಯಾವತ್ತೂ ಸುಮ್ಮನೆ ಇರಂಗಿಲ್ಲ. ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಟ್ಟನಂದ್ರೆ ನನ್ನ ಹೆಸರು ಖುಷಿ ಅನ್ನಲ್ಲ. ನಿಮ್ಮ ತಾಯಿ ಮಗಳನ್ನ ಒಂದು ಗತಿ ಕನಸೇ ಕಾಣಿಸ್ತೀನಿ. ಸಾಕು, ಸುಮ್ಮನೆ ಹಾಳಾದವಳೆ. ನಿನ್ನಿಂದಾಗಿ ಈಗ ನಮ್ಮಪ್ಪ ಅಮ್ಮನ ಕೊಲ್ಲದ ಬಂದಿದ್ದಲ್ಲ, ನಿನ್ನ ಇಲ್ಲಿ ಇಟ್ಕೊಂಡಿದ್ದ ನಮ್ಮಪ್ಪ ಅಮ್ಮ ತಪ್ಪು ಮಾಡಿದಾರ. ನೀನು ಯಾರು ಅಂತ ಗೊತ್ತಿಲ್ಲ, ಅವರು ಇಟ್ಕೊಂಡಾರ. ಅದಕ್ಕೆ ನಾನು ಬಂದ ತಕ್ಷಣ ನಿನ್ನ ಬಡವಳ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ನೀನು ನಮ್ಮನ್ನೆಲ್ಲರನ್ನೂ ಕೊಲ್ತಿದ್ದಿ. ತೊಲಗಿಲಿಂದ ತೊಲಗಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ನಿನ್ನ ದರ ಎಳ್ಕೊಂಡು ಹೋಗ್ಬೇಕಾಗತ್ತೆ ನಿನ್ನ ಮನೆಗೆ. ನೀನು ಕರ್ಕೊಂಡು ಹೋಗ್ತಿದ್ದಿ, ಬಾ ಕರ್ಕೊಂಡು ಹೋಗ್ಬಾರೆ. ನಡಿ, ಕರ್ಕೊಂಡು ಹೋಗಿ ನಡಿ. ಅಮ್ಮ, ನಾನು ಒಳ್ಳೆ ಮನೆಗೆ ಬಿಟ್ಟು ಬಂದು ಅಲ್ಲಿ ಅವ್ರಿಗೆ ಸರಿಯಾಗಿ ಮಾರಿ ಹಬ್ಬ ಮಾಡಿ ಬರ್ತೀನಿ. ನೀನು ಒಳಗೆ ಹೋಗಿರಮ್ಮ. ಸರಿ ಮಗಳೇ, ನೀನು ಅನ್ಕೊಂಡಂಗೆ ಮಾಡಿ ಬಾ. ಇವಳ ಮಾತ್ರ ಸುಮ್ಮನೆ ಬಿಡಬೇಡ. ನಡಿಗೆ, ನಡಿ, ತೊಲಗು. ವೀರವ್ರೆ, ವೀರವ್ರೆ, ಎಲ್ರಿ ಇದ್ದೀರಾ? ಬನ್ರಿ ಬನ್ರಿ ಇಲ್ಲಿ. ಅಲ್ಲ, ನಿಮ್ಮ ಹೆಂಡತಿಗೆ ಇದನ್ನ ಕಳ್ಸಿದಾರೇನ? ಮನೆಯಾಗಾದ್ರೆ ಎಲ್ಲರೂ ಹೋಗಿದ್ದಾರೋ? ಯಾರಿದ್ದೀರಾ ಮನೇಲಿ? ಯಾರಿದು? ಇದು ಆ ಮಧುನ್ ಥರ ಧ್ವನಿ ಐತಲ್ಲ. ಇವಳು ಏನು ಮಾಡ್ತಾ ಇದ್ದಾಳೆ ಇಲ್ಲಿ? ನೋಡ್ತೀನಿ. ಏನು, ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ? ನಿನಗೆ ನನ್ನ ಮನೇಲಿ ಕೆಲಸ. ಒಂದ್ಸರಿ ಹೋದ್ಮೇಲೆ ಮತ್ತೆ ಕಾಲಿಟ್ಟಿದ್ದಿ ಇಲ್ಲಿ. ಅವಾಗ ಹೇಳಿದೆಯಲ್ಲ, ನಾನು ಈ ಮನೆಗೆ ಯಾವತ್ತು ಕಾಲಿಡಂಗಿಲ್ಲ ಅಂತೇಳಿ. ಮತ್ತು ಈಗ ಯಾಕೆ ಕಾಲಿಟ್ಟಿದ್ದಿ? ಅಂಥದ್ದು ಏನಾದರೂ ಏನು ಮತ್ತೆ ಬೇಕಾತೇನ? ರೊಕ್ಕದ ಅವಶ್ಯಕತೆ ಏನಾರು ಬಂತನ ಮತ್ತೆ? ಸಾಕು ಬನ್ರಿ ಇಲ್ಲಿ. ಅಲ್ಲ, ಆ ಖುಷಿಗೆ ನಮ್ಮ ಮನೆಗೆ ಎಲ್ಲರೂ ಕೊಲ್ಲ ಕಳ್ಸಿರೇನ? ನಿಮ್ಮ ಕೈಯಿಂದ ಆಗ್ಬಾರ್ದು ಅಂತ ಹೇಳಿ ಅಕ್ಕಿನ ಕಳಿಸಿದರಿ ನಮ್ಮ ಮನೆ ಹಾಳು ಮಾಡಕ್ಕೆ. ನಾಚಿಕೆ ಆಗಂಗಿಲ್ಲ ನಿಮ್ಮ ಜನ್ಮಕ್ಕೆ? ನೀವು ಒಬ್ರು ಗಂಡಸನ? ಏನು ಹೇಳತ್ತೀನಿ ನೀನು? ನಾನು ಯಾಕೆ ಖುಷಿನ ಕಳಿಸ್ಲಿ? ಅಲ್ಲ, ಅವಳು ನನ್ನ ಮನೇಲೇ ಇದ್ದಾಳ. ಅವಳು ನಾನು ಯಾಕೆ ಕಳಿಸ್ಲಿ? ಏನು ಸುಳ್ಳು ಹೇಳಿ ನಾಟಕ ಮಾಡ್ಕೋತಾ ಇಲ್ಲಿ ಬಂದಿದ್ದೀನ? ಸುಳ್ಳು ಹೇಳಿ ನಿಮ್ಮ ಮನೆಗೆ ಬರೋ ಅವಶ್ಯಕತೆ ನನಗಿಲ್ಲ. ನೀವು ಇನ್ನು ಆ ಖುಷಿನ ನಮ್ಮ ಮನೆ ಕಳಿಸಿ ನಮ್ಮ ಅಪ್ಪ ಅಮ್ಮನ ಕೊಲ್ಬೇಕಂತ ಅನ್ಕೊಂಡ್ರೇನಾ? ಹಾಂ, ನೋಡ್ರಿ, ನಮ್ಮ ಅಪ್ಪ ಅಮ್ಮಗೆ ಏನಾದರೂ ಆದ್ರೆ ನಿಮ್ಮನ್ನು ನಾನು ಜೈಲಿಗೆ ಹಾಕಿಸ್ತಾ ಮಾತ್ರ ಬಿಡಂಗಿಲ್ಲ. ನಮಗೇನೋ ತೊಂದರೆ ಕೊಟ್ಟರು ಅದು ನೀವೇ ಅಂಥೇಳಿ ನಾನು ಪೊಲೀಸವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಇನ್ನು ಮುಂದೆ. ಅದು ಹೆಂಗೆ ತೊಂದರೆ ಕೊಡ್ತೀರಿ ಕೊಡ್ರಿ. ಅಲ್ಲ, ನಿಮ್ಗೆ ನಾಚಿಕೆ ಆಗಂಗಿಲ್ಲ? ಅವತ್ತ ನಿಮ್ಮ ಮನೆಯಿಂದ ಹೊರಗೆ ಹಾಕಿದ್ವಿ. ಹಾಂ, ನೀವು ಬೇರೆ ವೇಷ ಹಾಕ್ಕೊಂಡು ಬಂದೆ. ಅವಾಗ ನಮ್ಮ ಅಮ್ಮನ ಕೊಲ್ಲಕ್ಕೆ ಹೋಗೋದ? ಈಗ ನಿಮ್ಮ ಹೆಂಡತಿನ ಕಳ್ಸಿದ್ರೇನ? ಗಂಡಸಾಗಿ ನಾಚಿಕೆ ಆಗತ್ತೆ ನಿಮ್ಮ ಜನ್ಮಕ್ಕೆ. ಹೆಂಗಸರಾಗಿ ನಾವು ಹೋಗ್ಲಿ ಬಿಡ, ಹಾಳಾಗಿ ಹೋಗ್ಲಿ ಅಂತ ಸುಮ್ಮನೆ ಇದೀವಿ. ನನ್ನ ಜೀವನ ಹಾಳು ಮಾಡಿದ್ರು ನಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಸುಮ್ಮನೆ ಬಿಟ್ಟಾರ. ಇಲ್ಲ ಅಂದಿದ್ರೆ ನಿಮ್ಮನ್ನ ಇವತ್ತುವರೆಗೂ ಸುಮ್ಮನೆ ಬಿಡ್ತಿರ್ಲಿಲ್ಲ. ನನ್ನ ಗಂಟ ನಿಮ್ಮನ್ನ ಹೋಗ್ಲಿ ಅಂತ ಸುಮ್ಮನೆ ಬಿಟ್ಟಾರ. ಆದರೆ ನೀವು ಇದೇ ರೀತಿ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ, ನೆನ್ಪಿಟ್ಕೋರಿ. ಏನು ಜಾಸ್ತಿ ಮಾತಾಡ್ತಿದ್ದಿ? ನಾ ಕೇಳಿಸ್ಕೊಳತ್ತಂತೇಳಿ ಮಾತಾಡತ್ತೇನ? ಏಯ್, ಖುಷಿ ನನ್ನ ಮನ್ಯಾಗ ಅದಾಳ. ಆಕೆ ಯಾಕೆ ನಿನ್ನ ಮನೆಗೆ ಬರ್ತಾಳೆ? ನಿನ್ನ ಮನೆಗೆ ಬಾಗಿಲು ಬರುವಂಥದ್ದು ಆಕಿಗೆ ಏನು ಬಂದ ದರದ್ರ? ಕರಿತಾನ ತಡಿ. ಖುಷಿ, ಖುಷಿ. ಹೌದಲ್ಲ, ನಿಮ್ಮ ಮನ್ಯಾಗ ಅದಾಳಲ್ಲ, ಆಯಿತು ಕರೀರಿ. ನಾನು ನೋಡ್ತಾನೆ ನಿಮ್ಮ ಮನ್ಯಾಗ ಅದಾಳು. ನಾನು ಹಿಂದೆ ಇಲ್ಲಿ ನಿಲ್ಲಿಸ್ಕೊಂಡು ನಿಂತಾನು ಅಂತ ಹೇಳಿ ಕರೀರಿ. ಖುಷಿ, ಎಲ್ಲಿದ್ಯಾ? ಬೇಗ ಬಾ ಇಲ್ಲಿ. ಏನಾಯ್ತು ವೀರು? ಅಯ್ಯ, ಈಕೆ ಯಾಕೆ ಇಲ್ಲಿ ಬಂದಾಳು? ನಿನಗೇನೆ ನಮ್ಮನೆ ಕೆಲಸ? ನೀನೇನಕ್ಕೆ ಎಲ್ಲಿ ಬಂದಿದ್ಯಾ? ಹಾಂ, ಒಂದ್ಸರಿ ಹೋದ್ಮೇಲೆ ಮುಗಿದು ಹೋತು. ಮತ್ತು ನಮ್ಮ ಮನೆಗೆ ಕಾಲಿಡಕ್ಕೆ ನಿನಗೆ ನಾಚಿಕೆ ಬರಂಗಿಲ್ಲ? ನಮ್ಮ ಮನೆಗೆ ಬರುವಷ್ಟ ಎಷ್ಟು ಇದೈತೆ ಧೈರ್ಯ ನಿನಗೆ? ನಾನು ಬರೋ ಹಾಗೆ ಮಾಡಿದ್ದ ನೀವು. ಇಲ್ಲೇ ನಾನು ಬರಬಾರ್ದಂತ ಎಷ್ಟು ಅಂದ್ಕೊಂಡ್ರು ನಾನು ಬರೋ ಹಂಗೆ ಮಾಡಿದಿರಿ. ಕರೀರಿ ಆಕಿನ. ಖುಷಿ ಎಲ್ಲಿದ್ದಾಳು? ಕರೀರಿ, ನಾನು ನೋಡ್ತೇನೆ. ನಿಮ್ಮ ಮನ್ಯಾಗದ ಅಂತ ಅಂದ್ರಲ್ಲ, ಕರೀರಿ. ಓ ಕರೀರಿ. ಯಾಕ ಇಲ್ಲ ನಿಮ್ಮ ಮನ್ಯಾಗ ಆಕಿ? ಹಾಂ, ಇಲ್ಲ, ನಾನು ಕರೀಲೇನು? ಮನ್ಯಾಗ ಅದಾಳಕಿ, ಕರಿತಾನ ನೋಡಿ ಬರ್ತಾಳ. ಖುಷಿ, ಎಲ್ಲಿದ್ರು ಬೇಗ ಬರ್ತೀಯೋ ಇಲ್ಲ ನೀನು ಇವಾಗ? ಕಣ್ಬಿಟ್ಟು ಸರಿಯಾ ನೋಡಿ ಅವಳು ಎಲ್ಲಿಂದ ಬರ್ತಾ ಇದ್ದಾಳ ಅಂತೇಳಿ. ಹಾಂ, ಆಕಿನ ಮುಸುಕ್ ಹಾಕಿ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮನ ಕೊಲ್ಲಕ್ಕೆ ಕಳಿಸಿದಿರಲ್ಲ, ನಿಮ್ಗೆ ನಾಚಿಕೆ ಆಗಂಗಿಲ್ಲ? ನಾಚಿಕೆ ಆಗಂಗಿಲ್ಲೇನ್ರಿ? ಖುಷಿ, ನೀನು ಅವಳು ಹಿಂದೆ ಏನು ಮಾಡಾಕತ್ತಿದ್ದಿ? ಎಲ್ಲಿ ಹೋಗಿದ್ದಿ? ನೀನು ಮನ್ಯಾಗ ಇರ್ತಾರಂತ ಹೇಳಿದ್ದೇ ಇಲ್ಲ ನನಗೆ. ಹೊರಗೆ ಏನಕ್ಕೆ ಹೋಗಿದ್ದಿ? ಅದು ಮಾವ, ನಾನು ಇವ್ರಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೋಗಿದ್ದೆ ಮಾವ. ಆದರೆ ನಾನು ಇವಳ ಕೈಯಲ್ಲಿ ಸಿಕ್ಕಾಕೊಂಡು ಬಿಟ್ಟೆ ಮಾವ. ನಾನು ವಾಪಸ್ ಮಾತಾಡಿರೋದಕ್ಕೆ ಅವಳು ನಿಮ್ಗೆ ಸರಿಯಾಗಿ ಮಾಡ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ ಮಾವ. ಖುಷಿ, ನಿನಗೆ ನಾನು ಏನು ಹೇಳಿದ್ದೆ? ಅವ್ರ ತಂಟೆಗೆ ಹೋಗಬೇಡ, ಸುಮ್ಮನೆ ಇದ್ದು ಬಿಡು ಅಂತ ಅವತ್ತೇ ಹೇಳಿದೆ ತಾನೇ ನಾನು. ಮತ್ತೆ ಯಾಕೆ ಹೋಗಿದ್ದೆ? ಯಾಕೆ ಹೋಗಿದ್ದೆ ಅಂತ? ಮಧು, ನಮ್ಮಿಂದ ತಪ್ಪಾಗೈತಿ, ನಾವನ್ನ ಕ್ಷಮಿಸ್ಬಿಡು. ಅವಳು ಬಂದಿರೋದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದಾಗ ನಾನು ಅವಳಿಗೆ ಹೇಳಿದ್ದನು, ಅಲ್ಲಿಗೆ ಹೋಗಬೇಡ, ಅವ್ರಿಗೆ ನಮ್ಗೆ ಸಂಬಂಧ ಮುಗಿದು ಹೋಗೈತಿ, ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವು ನಮ್ಮ ಜೀವನನ ನೋಡ್ಕೊಳ್ಳೋಣ ಅಂತ ನಾನು ಅವ್ರಿಗೆ ಅವತ್ತೇ ಮಾತು ಕೊಟ್ಟೇನಿ. ಅವತ್ತೇ ಹೇಳಿದ್ದಾನೆ ಅವಳಿಗೆ. ಆದ್ರೂ ಅವಳು ಹೋಗಿದ್ದಾಳಂತಂದ್ರೆ ನನಗದನ್ನು ನಂಬಕ್ಕಾಗಬಾರ್ದು. ನನ್ನ ಮಾತು ಮೀರಿ ಖುಷಿ ಹೋಗಿದ್ದಾಳಂದ್ರೆ ನಂಗೆ ನಂಬಕ್ಕಾಗಬಾರ್ದು. ಮಧು, ನಮ್ಮನ್ನ ಕ್ಷಮಿಸ್ಬಿಡು. ನಿಮ್ಮನ್ನ ಕ್ಷಮಿಸ್ಬೇಕೀಗ? ನೀವು ತಪ್ಪು ಮಾಡೋದೆಲ್ಲ ಮಾಡಿ ಈಗ ಕ್ಷಮಿಸ್ ಅಂತ ಕೇಳಕತ್ತಾರಲ್ಲ, ನಿಮಗೆ ಹೆಂಗೆ ಮನಸ್ಸು ಬರ್ತತಿ? ಹಾಂ, ಹೆಂಗೆ ಮನಸ್ಸು ಬರ್ತತಿ ಅಂತ? ನಮ್ಮ ಅಪ್ಪ ಅಮ್ಮನಿಗೆ ಏನಾದರೂ ಆಗಿದ್ದರೆ ಏನು ಮಾಡಬೇಕು? ನಿಮ್ಮನ್ನ ಮದುವೆ ಆಗಿದ್ದಾನಂತಪ್ಪ? ಅಲ್ಲ, ನಿಮ್ಮನ್ನ ಮದುವೆ ಆಗಿ ನಿಮ್ಮ ಮುಖದ ಮೇಲೆ ತಾಳಿ ಬಿಸಾಕಿ ಹೋಗಿದ್ದೀನಿ. ನಿಮ್ಮ ಸಂಬಂಧ ಮುಗಿದು ಹೋಯ್ತು ಅಂತ. ಈಗ ನಾನು ಬೇರೆಯವ್ರನ್ನ ಮದುವೆ ಆಗಿ ಅವ್ರ ಜೊತೆ ಜೀವನ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ನೆಮ್ಮದಿಯಾಗಿ ಬಿಡೋದಿಲ್ವ ನೀವು? ಹಾಂ,
ನೀವು ನೋಡಿದ್ರೆ ಗಂಡ ಹೆಂಡತಿ ಚೆನ್ನಾಗಿ ನೆಮ್ಮದಿಯಾಗಿ ಇರಬೇಕು, ಖುಷಿ ಖುಷಿಯಾಗಿ. ನಿಮ್ಮ ಫ್ಯಾಮಿಲಿ ಮಾತ್ರ ಖುಷಿ ಖುಷಿಯಾಗಿರಬೇಕು. ನಮ್ಮ ಫ್ಯಾಮಿಲಿ ಬರೀ ಕಷ್ಟದಲ್ಲೇ ಇರಬೇಕಾ? ಯಾಕೆ ನಾವು ಬಡವರಾಗಿ ಹುಟ್ಟಿದ್ದೆ ತಪ್ಪ? ಮಾತಾಡ್ರಿ. ಯಾಕೆ ಬಾಯ್ ಬರುವಂತ ಇವ್ರು ವೀಡಿಯೋ ಅವರೇ ಅವ್ರು ನಿನ್ನ ಕ್ಷಮೆ ಕೇಳಕತ್ತಾರ. ಕ್ಷಮಿಸೋದನ್ನ ಕಲ್ಕೊಂಬೋದಲ್ಲ ನೋಡು. ಅವ್ರಿಗೆ ಗೊತ್ತೇ ಇಲ್ಲ ಅದು. ನಾನು ಅವ್ರಿಗೆ ಹೇಳೇ ಇಲ್ಲ. ಅವ್ರಿಗೆ ಇದಕ್ಕೆ ಸಂಬಂಧನೇ ಇಲ್ಲ. ಅವ್ರು ನನಗೆ ಅವತ್ತ ಹೇಳಿದರು, ನೀನು ಅಲ್ಲಿಗೆ ಹೋಗಬೇಡ, ನಮ್ಗೆ ಅವ್ರಿಗೆ ಸಂಬಂಧ ಮುಗಿದು ಹೋಗೈತಿ, ಅವ್ರಿಗೆ ಕಷ್ಟ ಕೊಡೋದು ಬೇಕಾಗಿಲ್ಲ ಅಂತ. ಆದ್ರೆ ನಾನು ನೀರು ಮಾಡಿರೋ ಅವಮಾನಕ್ಕೆ ಸರಿಯಾಗಿ ಪಾಠ ಕಲಿಸ್ಬೇಕಂತ ನಾನೇ ಬಂದಿರೋದಲ್ಲಿ. ಅದು ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ನಾನು ಬಂದಿರೋದು. ನೀನು ನಾಟಕ ಮಾಡ್ಕೊಂಡ ಅವ್ರಿಗೇನಾದ್ರು ಅಂದರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಿನ್ನ. ಖುಷಿ, ತಪ್ಪು ಮಾಡೋದಲ್ದ ಇವಾಗ ವಾಪಸ್ ಅಕ್ಕಿಗೆ ಅನ್ನಕತ್ತಿದ್ದಿ? ರೀ, ನೀವು ಅಕ್ಕಿ ಪರವಾಗಿ ಮಾತಾಡ್ತೀರಿ, ನನ್ನ ಪರವಾಗಿ ಮಾತಾಡೋದು ಬಿಟ್ಟು ಅಕ್ಕಿ ಪರವಾಗಿ ಅಲ್ಲ. ನಾನು ಮಾಡಿರೋ ತಪ್ಪಂತ ಅನ್ಸತ್ತೆ ನಿಮಗೆ? ತಪ್ಪು ಅನ್ಸತ್ತೆ ಅಂತ ಕೇಳಿದ್ರೆ ಏನು ಹೇಳ್ಬೇಕು? ನಿನಗೆ ನಾನು ಅವತ್ತ ಹೇಳಿದ್ನೋ ಇಲ್ಲೋ ಅವ್ರ ತಂಟೆಗೆ ಹೋಗ್ಬೇಡ ಅಂತ? ಸುಮ್ಮನೆ ಇರಂತ ಹೇಳಿದ್ರು ಮತ್ತೆ ಯಾಕೆ ಅವ್ರ ತಂಟೆಗೆ ಹೋಗಿದ್ದೀನಿ ನೀನು? ಹಾಂ, ಏನು ಡ್ರಾಮಾ ಮಾಡ್ತೀರಿ ಎಲ್ಲರೂ ಸೇರಿ? ಓಹೋಹೋ, ಆಕೆನ ಕಳಿಸೋ ಹಂಗೆ ಕಳಿಸಿ ಇವಾಗ ನಾನು ಆಕೆನ ಕಳಿಸೇ ಇಲ್ಲ ಅಂತ ಹೇಳಿ ನಿಮ್ಗೆ ದೊಡ್ಡ ಅವಾರ್ಡ್ ಕೊಡ್ಬೇಕ್ರಿ. ಮೆಚ್ಚಬೇಕು ನಿಮ್ಮ ಈ ನಾಟಕಕ್ಕೆ. ನೀವು ಈ ರೀತಿ ಎಲ್ಲ ನಾಟಕ ಆಡ್ತಾರಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡು. ಫಸ್ಟ್ ನಿಮ್ಮ ಅವು ಥರ ಚೇಂಜ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ರಿ ಭಿಕ್ಷುಕನಂಗೆ ಕೊಲ್ಲಾಕ. ಈಗ ನೀವು ಹೆಣ್ತಿನ ಕಳ್ಸಿರಿ ಅಂದ್ರೆ ನಮ್ಮ ಮೇಲೆ ನಮಗೇನು ಎಷ್ಟು ಸೇಡೈತಿ, ನಮ್ಮನ್ನೇನು ಎಷ್ಟು ಕಾಡ್ಬೇಕಂತೈತಿ ಹೇಳಿ ನಿಮ್ಗೆ. ಹಾಂ, ನಾವು ನೆಮ್ಮದಿಯಾಗಿರಬಾರ್ದು, ನಾವು ಖುಷಿಯಾಗಿರಬಾರ್ದು. ನೀವು ನೋಡಿದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿ ಸಂಸಾರನ ಚಲೋ ತಗ ನೋಡ್ಕೊತ ಇರ್ಬೇಕು. ಆದರೆ ನಾವು ಏನು ತಪ್ಪು ಮಾಡೀವಿ ಅಂತ? ಹಾಂ ನೋಡ್ರಿ, ಇದೇ ಲಾಸ್ಟ್. ಇನ್ನೊಂದು ಸರಿ ನೀವು ಏನಾದರೂ ನಮ್ಮ ಮನೆ ತಂಟೆಗೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನೆನ್ಪಿಟ್ಕೋರಿ, ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏನೇ ಮಾಡ್ತೀಯಾ ಮಾಡು, ನಾನು ನೋಡೇ ಬಿಡ್ತೀನಿ. ಏನೋ ಬಿಟ್ಟಂಗೆ ಭಾಳ ಮಾಡಕತ್ತಿದ್ದಿ. ಹೋಗಿ ಬಿಡು, ಸುಮ್ಮನೆ ಇರ್ರಿ ಅಂತಂದ್ರೆ ಜಾಸ್ತಿನೇ ಮಾಡಕತ್ತಿದ್ದಿ. ನನ್ನ ಮಾವಂಗ ಇಷ್ಟಲ್ಲ ಅಂತ ಅಂದ್ರೆ ಎಷ್ಟು ಇರ್ಬೇಡ ನನಗೆ ಪೊಗ್ರ. ನೋಡು, ಸುಮ್ಮನೆ ಇದ್ದು ಬಿಡು, ನನಗೆ ಕೆನಕ್ ಬೇಡ. ನಾನು ಮದ್ದಿನ ಮದುವೆ ಅಲ್ಲ, ನೀವು ಅಂದಿದ್ದೀನಲ್ಲ ಅನಿಸೋದು ಸುಮ್ಮನೆ ಇರೋಕ. ನಾನೇನು ಇವ್ರನ್ನ ಹೆಂಡತಿ ಅಲ್ಲ, ಇವಾಗ ನಾನು ಬೇರೆಯವ್ರ ಹೆಂಡತಿ ಅದನು. ಈಗಿಲ್ಲೇ ಸುಮ್ಮನೆ ನಾನು ತಲೆ ಕೆಡಿಸೆ ಯಾಕೆ ನಿನ್ನ ಜೀವನ ನೀನು ಹಾಳು ಮಾಡ್ಕೋತಿದ್ದಿ? ನಾನು ಊರ ಮುಂದೆಲ್ಲ ಹೇಳಬಾರ್ದು ಅಂದ್ರೆ ನಾ ಈ ಥರ ಸುಮ್ಮನೆ ಇರಿ, ನನಗೆ ತಲೆ ಕೆಡಿಸ್ಬೇಡ್ರಿ. ಮಾವ, ನನಗೆ ಹೊಡಿತಾ ಇದ್ದೀರಾ? ಹೊಡಿದೆ ಏನು ಮಾಡಲಿ? ಅಲ್ಲ, ನಿನಗೆ ಹೋಗ್ಬೇಡ ಅಂತಂದ್ರು ನೀನು ಯಾಕೆ ಹೋಗಿದ್ದೆ ಹೇಳು ಮೊದಲು. ನಿಮ್ಮ ಡ್ರಾಮಾನೆಲ್ಲ ಆಮೇಲೆ ಕೊಡ್ರಿ. ನೋಡ್ರಿ ವೀರವ್ರೆ, ಇದ ಲಾಸ್ಟ್. ಇನ್ನೊಂದು ಸರಿ ನಮ್ಮ ಮನೆ ತಂಟಗ ನೀವು ಬರಬಾರ್ದು. ಅಕಸ್ಮಾತ್ ನೀವೇನಾದರೂ ಬಂದ್ರೆ ನಿಮ್ಮಷ್ಟನ್ನು ನಾನು ಜೈಲಿಗೆ ಹಾಕಿಸ್ತೀನಿ. ನಮ್ಮ ಮನೆಯವ್ರಿಗೆ ಏನೇ ತೊಂದರೆ ಆದರೂ ಅದಕ್ಕೆ ನೀವೇ ಕಾರಣ ಆಗ್ತಿದ್ರಾ. ನೆನಪಲ್ಲಿಟ್ಕೊಳ್ಳಿ, ಇನ್ನು ಮುಂದೆ ಯಾರು ಏನೇ ಮಾಡಿದ್ರು ಅದಕ್ಕೆ ನೀವೇ ಕಾರಣ ಆಗ್ತೀರಾ. ನಾನು ನಿಮ್ಮ ಹೆಸರಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಅವ್ರಿಗೇನೇ ಆದರೂ ಅವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗೋದು ನಿಮ್ಮನ್ನು. ನೆನಪಲ್ಲಿ ಇರಲಿ, ನಾನಿನ್ನ ಇಲ್ಲಿಂದ ಹೋಗ್ತೀನಿ. ಮಧು ಒಂದು ನಿಮಿಷ. ಹೌದು ಮಧು, ನಮ್ಮಿಂದ ತಪ್ಪಾಗೈತಿ. ಇನ್ನು ಮುಂದೆ ನಾನು ಹಿಂಗೆ ಮಾತು ಕೊಡಾಕತ್ತೇನೆ. ನನ್ನ ಮನೆಯವರಿಂದ ನಿನ್ನ ಮನೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು. ನಿನ್ನ ಜೀವನ ಇನ್ನು ಮುಂದೆ ನೀನು ನೋಡ್ಕೊ, ನಿನ್ನ ಲೈಫು ನಿನಗೆ ಬಿಟ್ಟಿರೋದು. ಅದಕ್ಕಾಗಿ ನಾನು ಸುಮ್ಮನೆ ಆಗಿರೋದು. ಆದರೆ ಇವಳು ಹಿಂಗೆ ಮಾಡ್ತಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವಳನ್ನ ಕ್ಷಮಿಸ್ಬಿಟ್ಟಿದ್ದೀನಿ. ಸರಿ, ಇನ್ನು ಯಾವತ್ತೂ ಈ ರೀತಿ ಆಗೋದಕ್ಕೆ ನಾನು ಬಿಡಲ್ಲ. ಸರಿನಾ? ಮಾಡೋದೆಲ್ಲ ಮಾಡಿ ಈ ಒಳ್ಳೆಯವ್ರ ಥರ ನಾಟಕ ಆಡೋದು ನನಗೆ ಬೇಕಾಗಿಲ್ಲ. ಈ ನಾಟಕಗಳನ್ನೆಲ್ಲ ನಾನು ಎಷ್ಟೋ ನೋಡ್ಬಿಟ್ಟಿದ್ದೀನಿ. ಇವಾಗೇನಿದು ದೊಡ್ಡದಲ್ಲ ನನಗೆ. ಅಲ್ಲ, ನಾನು ಇಷ್ಟು ಕೇಳ್ಕೊಂಡ್ರು ನಿನಗೆ ನಾನು ಬದಲಾಗಿದ್ದೀನಿ ಅಂತ ನಿನಗೆ ಅನಿಸವಲ್ತಾ? ಮಾವ, ನೀವು ಬದಲಾಗಿದ್ರ ಅಂತ ಅವಳಿಗೆ ಯಾಕೆ ಅನಿಸ್ಬೇಕು ಮಾವ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಅವಳು ಮುಂದೆ ನನ್ನ ಕೆನ್ನೆ ಹೊಡೆದ್ರಿ, ಅದೇ ಇವಾಗ ಮತ್ತೆ ನೀವು ಅವಳನ್ನ ಕ್ಷಮೆ ಕೇಳ್ತಾ ಇದ್ದೀರಾ? ಅಮ್ಮ, ಅವಳಿಗೆ ಹೇಳಮ್ಮ. ಅಯ್ಯೋ ಖುಷಿ, ಬಾ ಹಾಕ್ರೆ ಬಾಯಿಗೆ ಅಂದಿಟ್ಟ. ಅತ್ತೆ ನೀವನು ಸುಮ್ಮನೆ ಇರು ಅನ್ನಲ್ಲ. ನೋಡು ಮಧು, ನಮ್ಮಿಂದ ತಪ್ಪಾಗೈತಿ ನಿಜ. ಆದರೆ ನಿಮ್ಮಪ್ಪ ಅಮ್ಮಂಗೆ ಏನೂ ಆಗಿಲ್ಲಲ್ಲ, ಒಳ್ಳೇದಾಯ್ತು. ಇಲ್ಲ ಅಂದಿದ್ರ ನಮಗೆ ಏನು ಮಾಡಬೇಕು ಅನ್ನೋದು ಪಶ್ಚಾತ್ತಾಪ ಕಾಡ್ತಾ ಇರ್ತಿತ್ತು. ಇನ್ನು ಮುಂದೆ ನಿಮ್ಮ ಮನೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆಗೋದಕ್ಕೆ ನಮ್ಮಿಂದ ಆಗೋದಕ್ಕೆ ನಾನು ಬಿಡಲ್ಲ. ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು. ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಇದು ನಾನು ಹೇಳ್ತಾ ಇರೋದು. ಸರಿ, ನಿಮ್ಮ ಕಟ್ಕೊಂಡು ನಾನು ಇವಾಗ ಹೋಗ್ತಾ ಇರ್ತೀನಿ. ಅಕಸ್ಮಾತ್ ನಮ್ಮ ಅಪ್ಪ ಅಮ್ಮಂಗ ಅಥವಾ ನನ್ನ ಗಂಡಗ, ನಮ್ಮ ಅತ್ತೆ ಮಾವಗ, ನನ್ನ ನಾದ್ನಿಗೆ ಏನಾದರೂ ಆದ್ರೆ ಅದಕ್ಕೆ ನೀವ ಕಾರಣ ಆಗ್ತೀರಾ ಅಂತ ನಾನು ಪೊಲೀಸವ್ರಿಗೆ ಹೇಳಬೇಕಾಗತ್ತಾ? ಇದು ನಿಮಗೆ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ಅರ್ಥ ಆಗೈತಿ ಮಧು, ಅರ್ಥ ಆಗೈತಿ. ಇನ್ನು ಮುಂದೆ ನಿನ್ನ ತಂಟೆಗೆ ನಾವು ಬರೋದಿಲ್ಲ. ಇಷ್ಟು ಹೇಳತ್ತವಲ್ಲ. ಸರಿ, ನೀನು ಇವಾಗ ಇಲ್ಲಿಂದ ಹೊರಡು. ಹೋಗ್ತೀನಿ. ನಾನೇನು ಎಲ್ಲಿರೋದಕ್ಕೆ ಬಂದಿಲ್ಲ. ಎಲ್ಲಿದ್ದು ನಿನ್ನ ಜೊತೆ ಸಂಸಾರ ಮಾಡೋದಕ್ಕೆ. ನಾನೇ ನಿನ್ನ ಹೆಂಡ್ತಿನೂ ಅಲ್ಲ. ನಿನ್ನ ಹೆಂಡ್ತಿನ ಎಲ್ಲಿಟ್ಕೋಬೇಕೋ ಅಲ್ಲಿಡು. ಅದು ಬಿಟ್ಟು ಇನ್ನೊಂದು ಸಾರಿ ನನ್ನ ತಂಟೆಗೆ ಏನಾದರೂ ಬಂದ್ರೆ ಆಕಿನ ಮಾತ್ರ ನನ್ನ ಜೀವಂತವಾಗಿ ನಾನು ಬಿಡಲ್ಲ. ಅರ್ಥ ಆಯ್ತಾ?